ಫೈನಾನ್ಸ್ ಮಿನಿಸ್ಟರ್ನ ಭೇಟಿಯಾಗಿದ್ದೆ. ಯಾಕೆ ಭೇಟಿಯಾಗಿದ್ದೆ ಅಂತಂದರೆ, ಒಂದು ವಾರದ ಹಿಂದೆ 16th ಫೈನಾನ್ಸ್ ಕಮಿಷನ್ ಚೇರ್ಮನ್ನು ಮತ್ತು ಮೆಂಬರ್ಸ್ಗಳನ್ನ ಭೇಟಿ ಮಾಡಿದ್ದೆ. ನಾನು, ಚೀಫ್ ಸೆಕ್ರೆಟರಿ, ಫೈನಾನ್ಸ್ ಇಲಾಖೆಯವರು ಮತ್ತು ರಾಯರೆಡ್ಡಿ ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೆ. ಭೇಟಿ ಮಾಡಿ ಅವರಿಗೆ 2ನೇ ಮೆಮೊರಾಂಡಮನ್ನು ಕೊಟ್ಟು, ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದು. ಕೊಟ್ಟು ನಮಗೆ 15ನೇ ಹಣಕಾಸಿನಲ್ಲಿ ಭಾಳ ಅನ್ಯಾಯ ಆಗಿದೆ. 14ನೇ ಹಣಕಾಸಿಗಿಂತ 15ನೇ ಹಣಕಾಸಿನಲ್ಲಿ ನಮಗೆ 14ನೇ ಹಣಕಾಸಿನಲ್ಲಿ 4.7% ಹಾರಿಜಾಂಟಲ್ ಆಗಿ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.6 ಆಗಿದೆ. ದಟ್ ಮೀನ್ಸ್ ಟು ಸೇ 1.1% ಕಡಿಮೆ ಆಗಿದೆ. ಅದರಿಂದ ಸುಮಾರು 23%ಗೂ ಹೆಚ್ಚು ನಮಗೆ ಕಡಿಮೆ ಆಯಿತು. ನಮಗೆ 5 ವರ್ಷದಲ್ಲಿ 80,000 ಕೋಟಿ ರೂಪಾಯಿ ಕಡಿಮೆ ಆಯಿತು. ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ 68,000 ಕೋಟಿ ಮತ್ತು ಸ್ಪೆಷಲ್ ಗ್ರ್ಯಾಂಟ್ಸ್ ನಮಗೆ 5,495 ಕೋಟಿ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ಸರಿಪಡಿಸ್ಲಿಕ್ಕೋಸ್ಕರ 5,495 ಕೋಟಿ ಕೊಟ್ಟಿದ್ದರು. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ವಾಟರ್ ಬಾಡೀಸ್ಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕೆರೆಗಳು, ಸರೋವರಗಳನ್ನು ಅವರು ಅಭಿವೃದ್ಧಿಪಡಿಸಲಿಕ್ಕೆ 3,000 ಕೋಟಿ, ಒಟ್ಟು 11,495 ಕೋಟಿ, ಒಟ್ಟು 68,000 ಪ್ಲಸ್ 11,495, ಸುಮಾರು 80,000 ಕೋಟಿಯಷ್ಟು ನಮಗೆ ಕಡಿಮೆ ಆಯಿತು 5 ವರ್ಷದಲ್ಲಿ. 80,000 ಕೋಟಿ ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ಎ ವೆರಿ ಬಿಗ್ ಅಮೌಂಟ್ ಅಲ್ವಾ? ಅದಕ್ಕೆ ನಮಗೆ ಆ ಥರ ಆಗಬಾರ್ದು, ಅದನ್ನು ಅನ್ಯಾಯ ಆಗಬಾರ್ದಾಗಿ ನೋಡ್ಕೊಳ್ಳಿ.